ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಹಿಂದಿ ಪಾಠ ಸಮಜ್ದಾರ್ ರಾಜು ಈ ಪಾಠವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ ಗಮನಿಸಿ, ಇನ್ನು 2-3 ದಿನಗಳಲ್ಲಿ ನಿಮ್ಮ ಎಲ್ಲ ಹಿಂದಿ ಪಾಠಗಳನ್ನು ಮುಗಿಸುತ್ತಿದ್ದು ಎಲ್ಲರೂ ಆ ಪಾಠಗಳ ವಿಡಿಯೋಗಳನ್ನು ನೋಡಿರಿ. ಈಗಾಗಲೇ ಹಿಂದಿನ ಪಾಠಗಳ ವಿಡಿಯೋಗಳನ್ನು ಮಾಡಿದ್ದು ಅವುಗಳನ್ನು ಕೂಡ ನೀವು ತಪ್ಪದೆ ನೋಡಿರಿ. इस पाठ से बच्चे जानकारी प्राप्त कर सकते हैं कि मुसीबत के समय घबराना नहीं चाहिए और हिम्मत से काम लेना चाहिए. ಇಲ್ಲಿ ಸಮಜ್ದಾರ್ ರಾಜು ಅಂದ್ರೇನು? ರಾಜು ಅಂದರೆ ಒಬ್ಬ ಹುಡುಗನ ಹೆಸರು. ಸಮಜ್ದಾರ್ ಅಂದರೆ ಸಮಜ್ನ ಅಂದರೆ ತಿಳಿದುಕೊಳ್ಳುವುದು ಅಂತ. ಸಮಜ್ದಾರ್ ಅಂದರೆ ತಿಳುವಳಿಕೆಯುಳ್ಳವ, ಬುದ್ಧಿವಂತ ಅಂತ. ಅಂದರೆ ಅತ್ಯಂತ ತಿಳುವಳಿಕೆಯುಳ್ಳಂಥ ರಾಜು ಅಂತ. ಈ ತಿಳುವಳಿಕೆಯುಳ್ಳಂಥ ಬುದ್ಧಿವಂತ ರಾಜು ಏನು ಮಾಡಿದ ಅನ್ನೋದು ಈ ಕತೆ. ಈ ಕಥೆಯಿಂದ ನೀವು ಏನು ತಿಳಿದುಕೊಳ್ತೀರಿ? ಇಸ್ ಪಾಠ ಸೆ ಬಚ್ಚೆ ಜಾನ್ಕಾರಿ ಪ್ರಾಪ್ತ ಕರ್ ಸಕ್ತೆ ಹೈ. ಜಾನ್ಕಾರಿ ಅಂದರೆ ತಿಳಿದುಕೊಳ್ಳೋದು. ಏನು ತಿಳಿದುಕೊಳ್ತೀರಿ ನೀವು? ಪ್ರಾಪ್ತ ಕರ್ ಸಕ್ತೆ, ಯಾವುದು ಪ್ರಾಪ್ತಿ ಆಗ್ತದೆ, ಏನು ನಿಮ್ಗೆ ತಿಳುವಳಿಕೆ ಬರ್ತದೆ ಅಂದರೆ ಕಿ ಮುಸೀಬತ್ಗೆ ಸಮಯ. ಮುಸೀಬತ್ ಅಂತಂದರೆ ಸಂಕಟದ ಸಮಯ, ಕಷ್ಟದ ಸಮಯ. ಮುಸೀಬತ್ಗೆ ಸಮಯ ಅಂದರೆ ಕಷ್ಟದ ಸಮಯ, ಸಂಕಟದ ಸಮಯ. ಘಬ್ರಾನ ನಹಿ ಚಾಹಿಯೆ ಅಂದರೆ ಹೆದರ್ಕೋಬಾರ್ದು, ಗಾಬರಿಗೊಳ್ಳಬಾರ್ದು. ಅವ್ರು ಮತ್ತು ಹಿಮ್ಮತ್ ಸೆ ಕಾಮ್ ಲೇನಾ ಚಾಹಿಯೆ. ಹಿಮ್ಮತ್ ಅಂದ್ರೇನು? ಧೈರ್ಯ. ಧೈರ್ಯದಿಂದ ನೀವು ಕೆಲಸ ಮಾಡಬೇಕು. ರಾಜು ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದಾರೆ, ಒಂದು ಟ್ರೈನ್ ಬರ್ತಾ ಇದೆ. ಅದಕ್ಕೆ ಅವನು ಒಂದು ಕೆಂಪು ಜಂಡ ಮಾಡಿ ಅದನ್ನು ತೋರಿಸ್ತಾ ಇದ್ದಾನೆ. ರಾಜು ಕಕ್ಷಾ 4 ಮೇ ಪಡ್ತಾ ಥಾ. ರಾಜು 4ನೇ ತರಗತಿಯಲ್ಲಿ ಓದ್ತಾ ಇದ್ದ. ವಹ ಬಡಾ ಸಮಜ್ದಾರ್ ಅವರು ಬಹದ್ದೂರ್ ಬಚ್ಚಾ ಥಾ. ಅವನು ತುಂಬ ತಿಳುವಳಿಕೆಯುಳ್ಳ ಮತ್ತು ಬಹದ್ದೂರ್ ಅಂದ್ರೇನು? ಧೈರ್ಯಶಾಲಿ, ಅತ್ಯಂತ ಧೈರ್ಯಶಾಲಿ ಹುಡುಗ ಇದ್ದ ಅಂತ. ಬಚ್ಚಾ ಥಾ ಧೈರ್ಯಶಾಲಿ ಹುಡುಗ ಇದ್ದ, ಮಗು ಇದ್ದ ಅಂತ. ಉಸ್ಕೆ ಖೇತ್ ಕೆ ಪಾಸ್ ಸೆ ರೇಲ್ ಕಿ ಪಟ್ರಿ ಗುಜರ್ತಿ ಥಿ. ಉಸ್ಕೆ ಖೇತ್ ಕೆ ಪಾಸ್, ಖೇತ್ ಅಂದರೆ ಜಮೀನು, ಹೊಲ. ಅವನ ಹೊಲದ ಹತ್ತಿರ ಒಂದು ರೇಲ್ ಕಿ ಪಟ್ರಿ ಅಂದರೆ ಈ ರೈಲ್ವೆಯ ಮಾರ್ಗ, ರೈಲ್ವೆ ಹಳಿ. ಗುಜರ್ತೀತಿ ಅಂದರೆ ಹಾದು ಹೋಗ್ತಾ ಇತ್ತು ಅಂತ. ಅವರ ಹೊಲದ ಹತ್ತಿರ ಒಂದು ರೈಲ್ವೆ ಹಳಿ ಹಾದು ಹೋಗ್ತಾ ಇತ್ತು, ರೈಲ್ವೆ ಮಾರ್ಗ ಹಾದು ಹೋಗ್ತಾ ಇತ್ತು ಅಂತ. ನೀವೆಲ್ಲ ನೋಡಿರ್ಬೇಕು ರೈಲ್ವೆ ಮಾರ್ಗ ಯಾವ ರೀತಿ ಇರ್ತದೆ ಅಂತ. ಅವು ಕಬ್ಬಿಣದ ಹಳಿ ಇರ್ತವೆ, ಆ ಹಳಿಗಳಲ್ಲಿ ಆ ರೈಲ್ವೆ ಚಲಿಸಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ರೈಲ್ವೆ ಬಿದ್ದು ಆಕ್ಸಿಡೆಂಟ್ ಆಗಿ ಜನರಿಗೆ ತೊಂದರೆ ಆಗ್ತದೆ, ಅಪಘಾತ ಆಗ್ತದೆ. ಆ ಹಳಿಗಳಲ್ಲೇ ರೈಲ್ವೆ ಚಲಿಸಬೇಕು. ಏಕ್ ದಿನ್ ವಹ ಅಪನೆ ಖೇತ್ ಸೆ ಗರ್ ಲೌಟ್ ರಹಾ ಥಾ. ಒಂದು ದಿನ ಅವನು ತನ್ನ ಜಮೀನಿನಿಂದ ಅಂದರೆ ಹೊಲದಿಂದ ಮನೆಗೆ ವಾಪಸ್ ಬರ್ತಾ ಇದ್ದ ಅಂತ. ಲೌಟ್ ರಹಾ ಅಂತಂದರೆ ವಾಪಸ್ ಬರುವುದು. ಲೌಟ್ ರಹಾ ಥಾ. ತಬಿ ಉಸ್ಕಿ ನಜರ್ ಏಕ್ ಟೂಟಿ ಹುಯಿ ರೇಲ್ ಕಿ ಪಟ್ರಿ ಪರ್ ಪಡಿ. ಇಲ್ಲಿ ನೋಡಿ, ತಬಿ ಆವಾಗ, ಉಸ್ಕಿ ನಜರ್ ಅವನ ದೃಷ್ಟಿ, ನಜರ್ ಅಂದರೆ ದೃಷ್ಟಿ, ಏಕ್ ಟೂಟಿ ಹುಯಿ ಮುರಿದು ಬಿದ್ದ, ಟೂಟಿ ಹುಯಿ ರೇಲ್ ಕಿ ಪಟ್ರಿ ಆ ರೈಲ್ವೆ ಹಳಿಯ ಮೇಲೆ, ಮುರಿದು ಬಿದ್ದಂಥ ರೈಲ್ವೆ ಹಳಿಯ ಮೇಲೆ ಪರ್ ಪಡಿ ಅವನ ದೃಷ್ಟಿ ಬಿತ್ತು ಅಂತ. ಪರ್ ಪಡಿ ಅಂದರೆ ಬಿತ್ತು ಅಂತ. ಅವನ ದೃಷ್ಟಿ ಆ ಮುರಿದು ಹೋದಂಥ ರೈಲ್ವೆ ಹಳಿಯ ಮೇಲೆ ಬಿತ್ತು. ರಾಜು ಘಬ್ರಾ ಗಯ. ರಾಜುನ್ಗೆ ಹೆದರಿಕೆ ಆಯಿತು. ಅವ್ರು ಇದರ್ ಉದರ್ ದೇಖ್ನೆ ಲಗ. ಆ ಕಡೆ ಈ ಕಡೆ ಅತ್ತ ಇತ್ತ ನೋಡಲಿಕ್ಕೆ ಪ್ರಾರಂಭ ಮಾಡಿದ. ತಾಕಿ ಯಾದ್ರ ಸಲುವಾಗಿ ಅವನು ನೋಡಿದ? ತಾಕಿ ವಹ ಕಿಸಿ ಕೋ ಇಸ್ಕೆ ವಿಷಯ ಮೇ ಬತಾ ಸಕೆ. ಯಾರಿಗಾದರೂ ಈ ವಿಷಯದ ಬಗ್ಗೆ ತಿಳಿಸ್ಬೇಕಂತ ಅವನು ಆ ಕಡೆ ಈ ಕಡೆ ನೋಡಿದ. ಲೇಕಿನ್ ಉಸೆ ಆಸ್ ಪಾಸ್ ಕೋಯಿ ವ್ಯಕ್ತಿ ನಹಿ ದಿಖಾಯಿ ದಿಯಾ. ಆದರೆ, ಲೇಕಿನ್ ಅಂದರೆ ಆದರೆ, ಉಸೆ ಅವನಿಗೆ, ಆಸ್ ಪಾಸ್ ಅಂದರೆ ಹತ್ತಿರದಲ್ಲಿ, ಅತ್ತ ಇತ್ತ ಹತ್ತಿರದಲ್ಲಿ, ಕೋಯಿ ವ್ಯಕ್ತಿ ಯಾವ ವ್ಯಕ್ತಿ, ಯಾವ ಮನುಷ್ಯನು, ನಹಿ ದಿಖಾಯಿ ದಿಯಾ ಯಾರು ಅವನಿಗೆ ಕಾಣಲಿಲ್ಲ. ದಿಖಾಯಿ ದಿಯಾ, ನಹಿ ದಿಖಾಯಿ ದಿಯಾ ಅಂತಂದರೆ ಏನೂ ಕಾಣಲಿಲ್ಲ, ಯಾರೂ ಕಾಣಲಿಲ್ಲ, ಯಾವ ವ್ಯಕ್ತಿನೂ ಕಾಣಲಿಲ್ಲ. ತಬಿ ಉಸೆ ದೂರ್ ಸೆ ಆತಿ ರೇಲ್ ಗಾಡಿ ದಿಖಾಯಿ ದಿ. ಆಗ ಅವನಿಗೆ, ತಬಿ ಅಂದರೆ ಆವಾಗ, ಉಸೆ ದೂರ್ ಸೆ ಆತಿ ಅವನಿಗೆ ದೂರದಿಂದ, ದೂರ್ ಸೆ ಆತಿ ದೂರದಿಂದ ಬರುತ್ತಿರುವಂತಹ ರೇಲ್ ಗಾಡಿ ದಿಖಾಯಿ ದಿ ರೈಲ್ವೆ ಗಾಡಿ ಅವನಿಗೆ ಕಾಣಿಸ್ತು. ವಹ ಚಿಂತಾಮೆ ಪಡ್ಗಯ ಅವನು ಚಿಂತೆಯಲ್ಲಿ ಮುಳುಗಿದ. ಚಿಂತಾಮೆ ಪಡ್ಗಯ ಅಂದರೆ ಚಿಂತೆಯಲ್ಲಿ ಮುಳುಗಿದ. अगर वह गाड़ी रोकी नहीं गई तो अनेक लोगों की जानें चली जाएंगी. ಆವಾಗ ಅವನಿಗೆ ಅನಿಸ್ತಾ, ಈ ಗಾಡಿ ನಾನು ನಿಲ್ಲಿಸಲೇ ಇಲ್ಲಂದರೆ, ರೋಕಿ ನಹಿ ಗೈ ತೋ ನಿಲ್ಲಿಸಲಿಲ್ಲ ಅಂದರೆ
ಅನೇಕ ಲೋಗೋಂಕಿ ಅನೇಕ ಜನರ, ಲೋಗ್ ಅಂದರೆ ಜನರ, ಲೋಗೋಂಕಿ ಜಾನೆ ಚಲಿ ಜಾಯೇಗಿ ಪ್ರಾಣಗಳು ಹೋಗಿಬಿಡುವವು. ನಾನು ಈ ರೈಲ್ವೆ ಗಾಡಿಯನ್ನು ನಿಲ್ಲಿಸಲಿಲ್ಲ ಅಂದರೆ ಅನೇಕ ಜನರ ಪ್ರಾಣಗಳು ಕಳ್ಕೊತಾರೆ, ಹೋಗ್ಬಿಡ್ತದೆ. ಗಾಡಿ ಧೀರೆ ಧೀರೆ ಉಸಿ ಓರ್ ಬಡ್ತಿ ಚಲಿ ಆ ರಹಿ ಥಿ. ಗಾಡಿ ಸಾವಕಾಶವಾಗಿ ಆ ಸ್ಥಳದ ಕಡೆಗೆ ಬರ್ತಾ ಇತ್ತು, ಸಮೀಪ ಬರಲಿಕ್ಕೆ ಪ್ರಾರಂಭವಾಯಿತು. ಬಡ್ತಿ ಚಲಿ ಆ ರಹಿ ಥಿ. ಬಡ್ತಿ ಅಂದರೆ ಜಾಸ್ತಿ ಸಮೀಪ ಬರ್ತಾ ಇತ್ತು. ಚಲಿ ಆ ರಹಿ ಥಿ, ಗಾಡಿ ಓಡ್ತಾ ಬರ್ತಾ ಇತ್ತು. ಅಚಾನಕ್ ಉಸ್ಕೋ ಏಕ್ ಉಪಾಯ ಸೂझा. ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಅವನಿಗೆ ಒಂದು ಉಪಾಯ ಹೊಳೆಯಿತು. ಒಂದು ವಿಚಾರ, ಒಂದು ಕಲ್ಪನೆ ಅವನಿಗೆ ಬಂತು. ಒಂದು ಉಪಾಯದ ಕಲ್ಪನೆ ಆತನಿಗೆ ಬಂತು. ಹೀಗೆ ಮಾಡಬಹುದು ಅಂತ ಅವನಿಗೆ ಒಂದು ಉಪಾಯದ ಕಲ್ಪನೆ ಬಂತು. ಉಸ್ನೆ ಜಲ್ದಿ ಸೆ ಅಪ್ನಿ ಲಾಲ್ ಕಮೀಜ್ ಉತಾರಿ. ಅವನು ತನ್ನ ಕೆಂಪು ವಸ್ತ್ರವನ್ನು ತೆಗೆದುಕೊಂಡ. ಕಮೀಜ್ ಉತಾರಿ ಔರ್ ಉಸೆ ಏಕ್ ಢಂಡೆ ಸೆ ಬಾಂಧ್ಕರ್, ಅದನ್ನು ಒಂದು ಕೋಲಿಗೆ ಕಟ್ಟಿ ರೇಲ್ ಗಾಡಿ ಕಿ ತರಫ್ ಜೋರ್ ಸೆ ಲಹರಾನೆ ಲಗಾ. ಅವನು ಏನು ಮಾಡಿದ, ತನ್ನ ಒಂದು ಕಮೀಜನ್ನು ತೆಗೆದುಕೊಂಡು, ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದನ್ನು ಒಂದು ಢಂಡೆ, ಒಂದು ಕಟ್ಟಿಗೆಗೆ ಕಟ್ಟಿ, ಢಂಡೆ ಸೆ ಬಾಂಧ್ಕರ್, ಒಂದು ಕಟ್ಟಿಗೆಗೆ ಕಟ್ಟಿ ರೇಲ್ ಗಾಡಿ ಕಿ ತರಫ್, ಆ ರೈಲ್ವೆ ಗಾಡಿ ಏನು ಬರ್ತಾ ಇತ್ತ ಅದರ ಕಡೆಗೆ ಜೋರ್ ಸೆ ಲಹರಾನೆ ಲಗಾ, ಅದರ ಕಡೆ ಜೋರ್ ಅಳ್ಳಾಡಿಸ್ಲಿಕ್ಕತ್ತ. ಮೇಲೆ ಮಾಡಿಕೊಂಡು ಆ ಕಟ್ಟಿಗೆ ಕಟ್ಟಿದ ವಸ್ತ್ರವನ್ನು ಆ ರೈಲ್ವೆ ಗಾಡಿ ಬರುವ ಕಡೆಗೆ ಹಿಡಿದುಕೊಂಡು ಜೋರಾಗಿ ಅವ್ರಿಗೆ ತೋರಿಸ್ಲಿಕ್ಕತ್ತ ಈತ. ರೇಲ್ ಗಾಡಿ ಕೆ ಡ್ರೈವರ್ನೇ ಉಸೆ ಲಾಲ್ ಕಪಡಾ ಲಹರಾತೆ ಹುಯೇ ದೇಖ್ ಲಿಯಾ. ಆಗ ರೈಲ್ವೆ ಗಾಡಿಯ ಡ್ರೈವರ್, ಏನು ಚಾಲಕ ಇರ್ತಾನಲ್ಲ, ಅವನು ಈ ಲಾಲ್ ಕಪಡ, ಈ ಕೆಂಪು ವಸ್ತ್ರ, ಲಹರಾತೆ ಹುಯೇ, ಇದು ಹೊಯ್ದಾಡ್ತಾ ಇತ್ತಲ್ಲ ಈ ಕೆಂಪು ವಸ್ತ್ರ, ಅದನ್ನು ದೇಖ್ ಲಿಯಾ, ನೋಡಿದ. ಉಸೆ ಕಿಸಿ ಅಂಜಾನ್ ಖತ್ರೆ ಕಾ ಅಹಸಾಸ್ ಹೋ ಗಯಾ. ಅವನಿಗೆ ಯಾವುದೋ ಗೊತ್ತಿಲ್ಲದಂಥ ಏನೋ ಒಂದು ಖತ್ರೆ, ಅಂಜಾನ್ ಖತ್ರೆ ಅಂದರೆ ಗೊತ್ತಿಲ್ಲದಂಥ ಒಂದು ಆಪತ್ತು, ಕಾ ಅಹಸಾಸ್ ಹೋ ಗಯಾ, ಏನೋ ಇದೆ ಅಂತ ಅನ್ನೋ ಒಂದು ಅನುಭವ ಆಯಿತು ಅವನಿಗೆ. ಯಾವುದೋ ಒಂದು ನಮಗೆ ಗೊತ್ತಿಲ್ಲದಂಥ ಆಪತ್ತು ಇದೆ ಅಂತ ಅವನಿಗೆ ಗೊತ್ತಾಯಿತು. ಅವ್ರು ಗಾಡಿ ರೋಕ್ದಿ, ಅವನು ಗಾಡಿಯನ್ನು ನಿಲ್ಲಿಸಿದ. ಆ ರೈಲ್ವೆ ಚಾಲಕ ಏನೋ ನಮಗೆ ಗೊತ್ತಿಲ್ಲದಂಥ ಅಪಾಯ ಇದೆ ಇಲ್ಲಿ ಮುಂದೆ ಅಂತ ತಿಳಿದುಕೊಂಡು ಆ ಗಾಡಿಯನ್ನು ನಿಲ್ಲಿಸಿದ. ಅಚಾನಕ್ ಗಾಡಿ ರುಕ್ನೆ ಸೆ ರೇಲ್ ಗಾಡಿ ಕೆ ಯಾತ್ರಿ ಇದರ್ ಉದರ್ ದೇಖ್ನೆ ಲಗೆ. ಇದ್ದಕ್ಕಿದ್ದಂತೆ ಗಾಡಿ ನಿಂತಿದ್ದನ್ನು ನೋಡಿ ರೇಲ್ ಗಾಡಿ ಕೆ ಯಾತ್ರಿ, ಆ ರೈಲ್ವೆ ಗಾಡಿಯಲ್ಲಿದ್ದಂಥ ಪ್ರಯಾಣಿಕರು ಇದರ್ ಉದರ್, ಆ ಕಡೆ ಆ ಕಡೆ ದೇಖ್ನೆ ಲಗೆ, ನೋಡಲಿಕ್ಕೆ ಪ್ರಾರಂಭ ಮಾಡಿದರು. ಫಿರ್ ಜಬ್ ಉನ್ಕೋ ಪತಾ ಚಲಾಕಿ, ನಂತರ ಅವರಿಗೆ ಯಾವಾಗ ಗೊತ್ತಾಯಿತು, ಏಕ್ ಬಚ್ಚೆ ಕಿ ಸೂಜ್ ಬೂಜ್ ಸೆ, ಒಂದು ಹುಡುಗನ ಸೂಜ್ ಬೂಜ್ ಅಂತಂದರೆ ಒಂದು ವಿಚಾರದಿಂದ, ಒಂದು ಕಲ್ಪನೆಯಿಂದ, ಸೂಜ್ ಬೂಜ್ ಅಂದರೆ ಐಡಿಯಾ, ಒಂದು ಕಲ್ಪನೆ, ಒಂದು ವಿಚಾರ, ಐಡಿಯಾ, ಥಾಟ್ ಅಂತೀವಲ್ಲ, ಅದಕ್ಕೆ ಸೂಜ್ ಬೂಜ್ ಅಂತಾರೆ. ಆ ಒಂದು ಹುಡುಗನ ಒಂದು ವಿಚಾರ ಶಕ್ತಿಯಿಂದ ನಮಗೆ ಏಕ್ ಬಚ್ಚೆ ಕಿ ಸೂಜ್ ಬೂಜ್ ಸೆ ಉನ್ಕಿ ಜಾನ್ ಸಂಕಟ ಮೇ ಆನೆ ಸೆ ಬಚಿ ಹೈ, ಅವರ ಪ್ರಾಣಗಳು ಸಂಕಟದಲ್ಲಿ ಬೀಳುವುದರಿಂದ ಉಳಿದುಕೊಂಡವು. ಬಚಿ ಹೈ, ಅದರಿಂದ ಅವರು ಸಂಕಟದಿಂದ ಪಾರಾದರು. ಒಂದು ಹುಡುಗನ ಒಂದು ವಿಚಾರದಿಂದ, ಅವನ ಶಕ್ತಿಯಿಂದ, ವಿಚಾರ ಶಕ್ತಿಯಿಂದ, ಅವನ ತಿಳುವಳಿಕೆಯಿಂದಾಗಿ ನಮ್ಮ ಪ್ರಾಣಗಳು ಉಳಿದುವು ಅಂತ ಅವ್ರಿಗೆ ಗೊತ್ತಾಯಿತು. ತೋ ಸಭಿ ಉಸೆ ಶಾಬಾಷಿ ದೇನೆ ಲಗೆ, ಆವಾಗ ಎಲ್ಲರೂ ಅವನಿಗೆ ಶಾಬಾಷಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಎಂಥ ಒಳ್ಳೆ ಹುಡುಗ ಶಬಾಷ್ ಅಂತ ಅವನಿಗೆ ಶಬಾಷ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಬಾದ್ ಮೇ ಗಣತಂತ್ರ ದಿವಸ್ಗೆ ಅವಸರ್ ಪರ್, ಅವನಿಗೆ ಗಣರಾಜ್ಯೋತ್ಸವದ ದಿನದಂದು, ಅವಸರ್ ಪರ್ ಅಂದರೆ ಆ ಸಂದರ್ಭದಲ್ಲಿ, ಆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ, ಅವಸರ್ ಪರ್ ಉಸೆ ಬಚ್ಚೆ ಕೋ ಬಹದ್ದೂರಿ ಕೆ ಲಿಯೆ ಸ್ಕೂಲ್ ಕೆ ಪ್ರಧಾನ ಆಚಾರ್ಯ, ಉಸ್ ಬಚ್ಚೆ ಕೋ, ಈ ಹುಡುಗನಿಗೆ ಇದನ್ನು ಮಾಡಿದ್ನಲ್ಲ ರಾಜುಗೆ, ಬಹದ್ದೂರಿ ಕೆಲೆ, ಅವನ ಒಂದು ಶೌರ್ಯಕ್ಕಾಗಿ ಸ್ಕೂಲ್ ಕೆ ಪ್ರಧಾನ ಆಚಾರ್ಯ, ಸ್ಕೂಲಿನ ಮುಖ್ಯೋಪಾಧ್ಯಾಯರು ದ್ವಾರ ಪುರಸ್ಕಾರ ದಿಯಾ ಗಯಾ, ಮುಖ್ಯೋಪಾಧ್ಯಾಯರ ಮೂಲಕ ಅವನಿಗೆ ಒಂದು ಬಹುಮಾನವನ್ನು ನೀಡಲಾಯಿತು. ಈ ಪಾಠದ ಒಂದಿಷ್ಟು ಶಬ್ದಾರ್ಥಗಳನ್ನು ನೋಡೋಣ. ಮುಸೀಬತ್ ಅಂದರೆ ನಾನು ಈಗಾಗಲೇ ಹೇಳಿದೆ ಸಂಕಟ, ಕಷ್ಟ. ಹಿಮ್ಮತ್ ಅಂದರೆ ಧೈರ್ಯ. ಸಮಜ್ದಾರ್ ಅಂದರೆ ಸಯಾನ, ಹೋಶಿಯಾರ್, ಬುದ್ಧಿವಂತ, ತಿಳುವಳಿಕೆಯುಳ್ಳವ. ಬಹದ್ದೂರ್ ಅಂದರೆ ಸಾಹಸಿ, ಧೈರ್ಯವಂತ. ಖೇತ್ ಅಂದರೆ ಹೊಲ, ಜಮೀನು. ಪಟ್ರಿ ರೈಲ್ವೆ ಮಾರ್ಗ. ಅಂಜಾನ್ ಅಂದರೆ ಗೊತ್ತಿಲ್ಲದ. ನಜರ್ ಅಂದರೆ ನಿಗಾಹ, ದೃಷ್ಟಿ.
ಚಿಂತಾ ಅಂದರೆ ಸೋಚ್, ಫಿಕರ್, ಚಿಂತೆ, ಕಾಳಜಿ ಅಂತ. ರುಕ್ನ ಅಂತಂದರೆ ಟಹರ್ನ, ನಿಲ್ಲು. ಇದು ಪಟ್ರಿ ಈಗಾಗಲೇ ನೋಡಿದ್ವಿ. ರೈಲ್ವೆ ಮಾರ್ಗ, ರೈಲ್ವೆ ಹಳಿ. ಪುರಸ್ಕಾರ, ಇನಾಮ್, ಬಹುಮಾನ, ಪ್ರಶಸ್ತಿ. ಸೂಜ್ ಬೂಜ್ ಅಂದರೆ ಕಲ್ಪನೆ, ವಿಚಾರ, ಐಡಿಯಾ, ಥಾಟ್ ಅಂತ ಹೇಳ್ಬೋದು. ವ್ಯಕ್ತಿ ಅಂದರೆ ಆದ್ಮಿ, ಮನುಷ್ಯ. ಅಚಾನಕ್ ಅಂದರೆ ಏಕಾಏಕ್, ಹಠಾತ್ತಾಗಿ. ಕನ್ನಡದಲ್ಲಿ ನಾವು ಏಕಾಏಕಿ ಹಿಂಗಾಯ್ತು ಅಂತ ಹೇಳ್ತಿರ್ತೀವಿ. ಏಕಾಏಕಿ, ಇದ್ದಕ್ಕಿದ್ದಂತೆ. ಅವಸರ್ ಅಂದರೆ ಮೌಕ, ಸಂದರ್ಭ. ಇಲ್ಲಿಗೆ ಈ ಸಮಜ್ದಾರ್ ರಾಜು ಪಾಠ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.